ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಮುಂದಿನ ನಮ್ಮ ಕತೆ ಸಂತೋಷದ ಲೆಕ್ಕ. ಸೊ ಈ ಕತೆ ಏನ್ ಹೇಳುತ್ತೆ ಅಂದ್ರೆ, ಬೀರ್ಬಲ್ ಇರ್ತಾರಲ್ಲ, ಬೀರ್ಬಲ್ನ ಕೆಲ್ಸದಿಂದ ತೆಗ್ದಾಕ್ಬಿಡ್ತಾನಂತೆ ರಾಜ. ತೆಗ್ದಾಕ್ಬಿಟ್ಟು ಬೀರ್ಬಲ್ನ ಭಾವನ್ನ ರಾಜನ್ ಭಾವನ್ನ ಕೆಲ್ಸಕ್ಕೆ ಇಟ್ಕೊಳ್ತಾರಂತೆ. ಇಟ್ಕೊಂಡ್ಬಿಟ್ಟು ಅವನ್ ಏನ್ ಮಾಡ್ತಾನಂತೆ, ನೋಡೋಣ ಇವನ್ಗೆ ಎಷ್ಟು ಬುದ್ಧಿ ಇದೆ ಅಂತ ಚೆಕ್ ಮಾಡ್ಬೇಕು ಅಂದ್ಬಿಟ್ಟು 300 ನಾಣ್ಯಗಳನ್ನ ಅವ್ರ ಭಾವಂಗೆ ಕೊಟ್ಬಿಟ್ಟು, ಈ 300 ನಾಣ್ಯಗಳಲ್ಲಿ 100 ನಾಣ್ಯನ ಇದೇ ಜನ್ಮದಲ್ಲಿ ನನಗೆ ರಿಟರ್ನ್ ಬರೋ ಹಾಗೆ, ಪ್ರಾಫಿಟ್ ಬರೋ ಹಾಗೆ ನೀನು ಮಾಡಬೇಕು. ಇನ್ನ 100 ನಾಣ್ಯಗಳನ್ನ ಮುಂದಿನ ಜನ್ಮದಲ್ಲಿ ನನಗೆ ಪ್ರಾಫಿಟ್ ಬರೋ ಹಾಗೆ ಮಾಡಬೇಕು. ಇನ್ನ 100 ನಾಣ್ಯಗಳನ್ನ ಯಾವ ಜನ್ಮದಲ್ಲೂ ನನಗೆ ಬರಬಾರ್ದು, ಆ ತರ ಮಾಡಬೇಕು. ಹಂಗೆ ನೀನು ಇದನ್ನ ಖರ್ಚು ಮಾಡಬೇಕು, ಡಿವೈಡ್ ಮಾಡಬೇಕು ಅಂತ 300 ನಾಣ್ಯನ ಅವ್ರ ಭಾವನ ಕೈಲಿ ಕೊಡ್ತಾನಂತೆ ರಾಜ. ಕೊಟ್ಮೇಲೆ ಇವ್ರ ಭಾವಂಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕು. ಸೊ ಬೀರ್ಬಲ್ ಹತ್ರ ಹೋಗಿ ಈ ತರ ಎಲ್ಲ ಹೇಳ್ತಾರಂತೆ. ಆಗ ಬೀರ್ಬಲ್ಲು, ನಿಮ್ ಬದಲು ನಾನ್ ಮಾಡ್ತೀನಿ ಕೊಡಿ ಅಂತ ಹೇಳಿ 300 ನಾಣ್ಯಗಳನ್ನ ಇಸ್ಕೊಂಡು 100 ನಾಣ್ಯಗಳನ್ನ ತಗೊಂಡು ಹೋಗ್ಬಿಟ್ಟು ಒಂದು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅವ್ರ ಮಗಳು ಮದ್ವೆ ಆಗ್ತಿರತ್ತಂತೆ. ಹೋಗ್ಬಿಟ್ಟು, ನಮ್ಮ ರಾಜ ಇದನ್ನ ನಿಮ್ಗೆ ಕೊಟ್ಟು ಮಗಳ ಮದ್ವೆಗೆ ವಿಶ್ ಮಾಡಕ್ಕೆ ಹೇಳಿದ್ರು ಅಂತ 100 ನಾಣ್ಯಗಳನ್ನ ಆ ಒಂದು ತುಂಬಾ ದೊಡ್ಡ ಶ್ರೀಮಂತ ವ್ಯಕ್ತಿಗೆ ಕೊಡ್ತಾರಂತೆ. ಆ ಶ್ರೀಮಂತ ವ್ಯಕ್ತಿ, ರಾಜ ನನ್ನ ಮದ್ವೆಗೆ, ನಮ್ಮ ಮಗಳ ಮದ್ವೆಗೆ ಇದನ್ನ ಕಳ್ಸಿದನಲ್ಲ ಅಂತ ಖುಷಿ ಪಟ್ಟು ಅವನೇನ್ ಕೊಟ್ಟಿರ್ತಾನೆ ಅದಕ್ಕಿಂತ ಹೆಚ್ಚಿನ ಒಂದು ಗಿಫ್ಟನ್ನ ನನ್ನ ಕಡೆಯಿಂದ ಪ್ರೀತಿಯಿಂದ ಇದನ್ನ ರಾಜಂಗೆ ತಲುಪಿಸ್ಬಿಡಿ ಅಂತ ಕೊಡ್ತಾರಂತೆ. ಅಲ್ಲಿಂದ ಇನ್ನ 100 ನಾಣ್ಯಗಳನ್ನ ಇಟ್ಕೊಂಡು ಬೀರ್ಬಲ್ ಸ್ವಲ್ಪ ಮುಂದಕ್ಕೆ ಹೋದಾಗ ಅಲ್ಲಿ ಹೊಟ್ಟೆಗೆ ಊಟ ಇಲ್ಲದೆ ಇರೋರು, ಬಟ್ಟೆ ಇಲ್ಲದೆ ಇರೋರು, ಮನೆ ಇಲ್ಲದೆ ಇರೋರು, ಈ ತರ ಎಲ್ಲ ಇರ್ತಾರಂತೆ. ಅವ್ರೆಲ್ರಿಗೂ ದಾನ ಧರ್ಮಗಳನ್ನ ಮಾಡ್ಬಿಡ್ತಾರಂತೆ 100 ನಾಣ್ಯದಲ್ಲಿ. ಅದು ಮುಗಿದ್ಮೇಲೆ ಇನ್ನ 100 ನಾಣ್ಯನ ಹೋಗ್ಬಿಟ್ಟು ಇವರು ಏನು ಅಲ್ಲೆಲ್ಲೋ ಸಂಗೀತ ಕಾರ್ಯಕ್ರಮನ ಕಂಡಕ್ಟ್ ಮಾಡ್ತಾರಂತೆ, ಡಾನ್ಸ್ ಕಾರ್ಯಕ್ರಮನ ಕಂಡಕ್ಟ್ ಮಾಡ್ತಾರಂತೆ, ಭಜನೆಗಳು ಎಲ್ಲ ಮಾಡಿಸ್ತಾರಂತೆ. ಸೊ ಖರ್ಚಾಗತ್ತಂತೆ. ಅವಾಗ ಬೀರ್ಬಲ್ ರಾಜನ ಹತ್ರ ಹೋಗ್ಬಿಟ್ಟು, ನೋಡಪ್ಪ, ನೀವು ಕೊಟ್ಟಿರೋ 300 ನಾಣ್ಯದಲ್ಲಿ ನಿಮ್ ಭಾವ ನಂಗೆ ಹೇಳಿದ್ರು, ನಾನೆಲ್ಲ ಡಿವೈಡ್ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ಬಿಟ್ಟು ಹೇಳ್ತಾರಂತೆ. ಹೇಗೆ ಅಂದ್ರೆ, 100 ನಾಣ್ಯನ ನಾನೊಬ್ಬ ಶ್ರೀಮಂತಂಗೆ ಕೊಟ್ಟೆ, ಸೊ ಅವನು ನಿನಗೆ ಅದಕ್ಕಿಂತ ಹೆಚ್ಚು ಕೊಟ್ಟಿದ್ದಾನೆ, ದಟ್ ಮೀನ್ಸ್ ಇದೇ ಜನ್ಮದಲ್ಲಿ ನಿನಗೆ ಪ್ರಾಫಿಟ್ ಆಗಿದೆ, ತಗೋ. ಇನ್ನ 100 ನೀನು ಮುಂದಿನ ಜನ್ಮಕ್ಕೆ ಕೇಳ್ದಲ್ಲ, ಅದಕ್ಕೆ ನಿನ್ನ ಹೆಸರಲ್ಲಿ ದಾನ ಧರ್ಮಗಳನ್ನ ಮಾಡಿದ್ದೀನಿ. ಸೊ ಮುಂದಿನ ಜನ್ಮಕ್ಕೆ ಅವೆಲ್ಲವೂ ನಿನಗೆ ಪುಣ್ಯದ ಫಲವಾಗಿ ನಿನಗೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ ಮುಂದಿನ ಲೈಫಲ್ಲಿ. ಯಾಕಂದ್ರೆ ಮಾಡಿರೋ ದಾನ ಧರ್ಮಗಳು ಪುಣ್ಯ ಆಡ್ ಮಾಡುತ್ತೆ. ಸೊ ಮುಂದಿನ ಜನ್ಮದಲ್ಲಿ ಇದನ್ನ ನೀನ್ ತಗೋ. ಇನ್ನ 100 ನಾನು ಇದೇ ಲೈಫಲ್ಲಿ ಸಂಗೀತ, ನೃತ್ಯ, ಈ ತರ ಒಳ್ಳೊಳ್ಳೆ ಕೆಲಸಗಳ ಮೇಲೆ ನಾನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಯಾವಾಗ ಕಲೆಯ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ, ನಾನು ಸಂತೋಷ ಪಟ್ಟಿದ್ದೀನಿ, ಸಂಗೀತ ಕಾರ್ಯಕ್ರಮನ ನಾನು ಕಂಡಕ್ಟ್ ಮಾಡಿ, ನೃತ್ಯ ಕಾರ್ಯಕ್ರಮನ ಕಂಡಕ್ಟ್ ಮಾಡಿ, ನಾಟಕಗಳನ್ನ ಕಂಡಕ್ಟ್ ಮಾಡಿ ನಾನು ಸಖತ್ತು ಖುಷಿ ಪಟ್ಬಿಟ್ಟಿದ್ದೀನಪ್ಪ. ಸೊ ನಾನು ಆ ದುಡ್ಡನ್ನ ನಾನು ಖರ್ಚು ಮಾಡಿ ನಾನು ಸಂತೋಷ ಪಟ್ಬಿಟ್ಟಿದ್ದೀನಿ. ಸೊ ಇದು ನಿಂಗೆ ಮುಂದಿನ ಜನ್ಮಕ್ಕೂ ಬರಲ್ಲ, ಈ ಜನ್ಮಕ್ಕೂ ಬರಲ್ಲ ಅಂತ ಹೇಳ್ತಾರಂತೆ. ಇದರಿಂದ ನಾವೇನ್ ಕಲಿಬಹುದು ಅಂದ್ರೆ, ನಾವು ನಮ್ಮ ಏನು ಸ್ನೇಹಿತರು ಅಥವಾ ನಮಗೆ ತುಂಬ ಆಪ್ತರು ಅಥವಾ ಒಳ್ಳೆ ವ್ಯಕ್ತಿಗಳ ಮೇಲೆ ನಾವೇನು ಹಣನ ಹೂಡಿಕೆ ಮಾಡ್ತೀವಿ, ಅದು ಈ ಲೈಫಲ್ಲೇ ನಮಗೆ ರಿಟರ್ನ್ ಬರುತ್ತೆ. ಹಾಗೆ ನಾವು ಮಾಡುವಂತಹ ದಾನ ಧರ್ಮಗಳು ನಮ್ಮ ಮುಂದಿನ ಲೈಫ್ಗೆ ಆ್ಯಡ್ ಆಗುತ್ತೆ ಕೂಡ. ಹಾಗೆ ನಾವು ನಮಗೋಸ್ಕರ ಖರ್ಚು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಮ್ಮ ಖುಷಿಗೋಸ್ಕರ, ನಮ್ಮ ಖುಷಿಯ ಕ್ಷಣಗಳಿಗೋಸ್ಕರ ಕೂಡ ಹಣವನ್ನು ಖರ್ಚು ಮಾಡೋದನ್ನ ಲೆಕ್ಕ ಇಡಬಾರ್ದು. ಅಂದ್ರೆ ಸಂತೋಷದ ಲೆಕ್ಕ ಅಂತಂದ್ರೆ, ಇಲ್ಲಿ ವಾಪಸ್ ರಿಟರ್ನ್ ಗಿಫ್ಟು ಬಂತು, ಈ ಕಡೆ ಮುಂದಿನ ಲೈಫ್ಗೂ ಕ್ಯಾರಿ ಆಯ್ತು, ಅಂಡ್ ಈ ಲೈಫಲ್ಲೂ ನಾನು ಖುಷಿ ಆಗಿದ್ದೀನಿ. ಬರೀ ದಾನ ಧರ್ಮಗಳನ್ನ ಮಾಡ್ಕೊಂಡು ಈ ಲೈಫಲ್ಲಲ್ಲ, ಮುಂದಿನ ಲೈಫಿಗೆ ನಂಗೆ ಒಳ್ಳೇದಾಗ್ಲಿ ಅಂತಾನು ಇಟ್ಕೊಂಡಿಲ್ಲ. ಬರೀ ಶ್ರೀಮಂತರಿಗೆ ಕೊಟ್ಟು ಬರೀ ಪ್ರಾಫಿಟ್ಟು ಮಾಡ್ತಾ ಇಲ್ಲ. ನನಗೋಸ್ಕರ ನಾನು ಟ್ರಿಪ್ ಹೋಗೋದಾಗಿರ್ಬೋದು, ಅಥವಾ ನಾಟಕಗಳಿಗೆ ಹೋಗೋದಾಗಿರ್ಬೋದು, ಡಾನ್ಸ್ ಕಾರ್ಯಕ್ರಮ, ಒಟ್ನಲ್ಲಿ ನನ್ನ ಖುಷಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದು ನನಗೆ ಈ ಲೈಫಲ್ಲೇ ಕಳೆದೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಅಷ್ಟೇ ಸಂತೋಷಕ್ಕೆ ಲೆಕ್ಕನ ಇಡಕ್ಕಾಗಲ್ಲ. ಆದರೆ ನಾವು ನಮಗೋಸ್ಕರ ಕೊಟ್ಕೊಳ್ಳೋ ಸಮಯ ಕೂಡ ಬಿಗ್ಗೆಸ್ಟ್ ಗಿಫ್ಟ್ ಆಗುತ್ತೆ. ಸೊ ಈಗ ನಾವು ಮಾಡಿರೋ ದಾನ ಧರ್ಮ ಪುಣ್ಯ ಆಗಿ, ನಮಗೋಸ್ಕರ ನಾವು ಮಾಡ್ಕೊಂಡಿರೋದು ನಮ್ಮ ಸಂತೋಷಕ್ಕಾಗಿ, ಬೇರೆಯವ್ರ ಮೇಲೆ ಕೆಲವೊಂದು ಟೈಮ್ ಹೂಡಿಕೆ ಮಾಡಿರೋದು ಪ್ರಾಫಿಟ್ ಆಗಿ, ಒಟ್ಟಿನಲ್ಲಿ ನಮ್ಮ ಲೈಫ್ಗೆ ಏನು ರಿಟರ್ನ್ ಬರಬೇಕು ಕರ್ಮದ ಪ್ರಕಾರ ಬರ್ತಾನೆ ಇರುತ್ತೆ. ಈಗ ನೀವು ಯೋಚನೆ ಮಾಡಿ, ನೀವು ಕೂಡ ನೀವು ಸಂಪಾದನೆ ಮಾಡುವಂತಹ 100 ರೂಪಾಯಲ್ಲೂ ಕೂಡ ಈ ಥರ 3 ಡಿವೈಡ್ ಮಾಡಿಕೊಂಡಾಗ ನಿಮಗೆ ಈ ಲೈಫ್, ಮುಂದಿನ ಲೈಫ್ ಆ್ಯಂಡ್ ಏನೋ ಜನ್ಮದ ಲೈಫ್ಗಳು ಕೂಡ
ಬ್ಯೂಟಿಫುಲ್ ಆಗಿರುತ್ತೆ. ಸೊ ನೀವು ಹೌದು ಮ್ಯಾಮ್, ಮುಂಚೆ ನಾನೇನು ಖರ್ಚು ಮಾಡ್ತಿರ್ಲಿಲ್ಲ, ಈಗ ನನಗೋಸ್ಕರ ನಾನು ಖರ್ಚು ಮಾಡ್ಕೊಳ್ತಾ ಇದ್ದೀನಿ, ನನಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಹಾಗೆ ನಾನು ದಾನ ಧರ್ಮಗಳನ್ನು ಮಾಡ್ತಾ ಇದ್ದೀನಿ ಅಂತ ಅಂದರೆ ನೀವು ಕಮೆಂಟ್ ಹಾಕಿ, ನಾನು ಶ್ರೀಮಂತಿಕೆಯ ಸಮತೋಲನದ ಜೀವನವನ್ನು ನಡೆಸುತ್ತಿದ್ದೇನೆ ಅಂತ ಒಂದು ಕಮೆಂಟ್ ಹಾಕಿ. ನಾನು ಶ್ರೀಮಂತಿಕೆಯ ಸಮತೋಲನದ ಜೀವನವನ್ನು ನಡೆಸುತ್ತಿದ್ದೇನೆ ಅಂತ. ಹಾಗೆ ನೀವು ಕಮೆಂಟ್ ಹಾಕ್ತೀರಾ ಅಂದರೆ ನೀವು ಅಫರ್ಮೇಷನ್ ಹೇಳ್ದಂಗಾಯ್ತು. ಹಾಗೆ ಇದನ್ನು ಎಷ್ಟು ಜನಕ್ಕೆ ಸೆಂಡ್ ಮಾಡಬೇಕು ಅಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.